ಎಲ್ರಿಗೂ ನಮಸ್ಕಾರ. ಕಿರಣ್ ಕಂಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ಇವತ್ತು ನಾವು ಐಳಿ ಕ್ರಾಸ್ ಮಾಣಿಕ್ ಪ್ರಭು ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಇದ್ದೇವೆ. ಮೊದಲಿಗೆ ರಾಚೋಟೇಶ್ವರ ಶಿವಯೋಗಿಗಳು ಹಾಗೂ ಮಾಣಿಕ್ ಪ್ರಭು ಇವರ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ. ಈಗ ಸ್ಕ್ರೀನ್ ಮೇಲೆ ಏನು ನೋಡಕತ್ತಾರಲ್ಲ, ಇವರು ರಾಚೋಟೇಶ್ವರ ಶಿವಯೋಗಿಗಳು. ಇವರು ಮೂಲತಃ ಕಮಡೋಳಿಯವರು. ಹಂಗೆ ರಾಚೋಟೇಶ್ವರ ಸ್ವಾಮಿಗಳು ಐಗಿಳವ್ರನ್ನ ಸಹಿತ ನೋಡಕತ್ತಾರಿ. ರಾಚೋಟೇಶ್ವರ ಶಿವಯೋಗಿಗಳು ಮೂಲತಃ ಕಮಡೋಳಿಯವರು. ಹಂಗೆ ಇವರು ಐಳಿ ಕ್ರಾಸ್ಗೆ 1971ರಾಗ ಭಕ್ತರ ಆಸೆಯಂತೆ ಬಂದ ನೆಲೆಸ್ತಾರು. ಆವಾಗ ಈ ಒಂದು ಸ್ಥಳಕ್ಕೆ ಗುಲಗಂಜಿ ಗುಡ್ಡ ಅಂತ ಕರಿತೀರು. 1976ರಾಗ ರಾಚೋಟೇಶ್ವರ ಶಿವಯೋಗಿಗಳು ದನಗಳ ಜಾತ್ರೆಯನ್ನು ಮಾಡ್ತಾರೆ. ಕೆಲವು ದನಗಳೊಂದಿಗೆ ಶುರು ಮಾಡಿದ ಈ ಒಂದು ದನಗಳ ಜಾತ್ರೆ ಇವತ್ತು ಬೃಹತ್ ಪ್ರಮಾಣದಾಗ ಬೆಳೆದು ನಿಂತೈತಿ. ಬೃಹತ್ ಪ್ರಮಾಣದ ದನಗಳ ಜಾತ್ರೆ ಅಂತ ಹೇಳ್ತಾನೋ, ಆದರೆ ದನಗಳನ್ನು ತೋರಿಸ್ತಾ ಇಲ್ಲ ಅಂತ ನಿಮ್ಗೆ ಕುಂತ ಪ್ರಶ್ನೆ ಬಂದಿರಬಹುದು. ಆದರೆ ಇಲ್ಲಿ ಆಗಿದ್ದು ಏನಪ್ಪ ಅಂದ್ರೆ 26ನೇ ತಾರೀಕು ಹಿಡಿದು ದನಗಳ ಜಾತ್ರೆ ಶುರುವಾಗೈತಿ. ಅಲ್ಲಿದಿಂದ 4ನೇ ತಾರೀಕುವರೆಗೂ ದನಗಳ ಜಾತ್ರೆ ನಡೆದಿತ್ತು. ಹಂಗೆ ಬಹಳ ದಿನ ಆದ ಬಳಕನ ಈಗೇನು ಮಾಡ್ಯಾರ ಅವರು ದನಗಳ ವ್ಯಾಪಾರಸ್ಥರು ಆ ದನಗಳನ್ನು ತೊಗೊಂಡು ಹೋಗಿಬಿಟ್ಟಾರೆ. ಹಾಗಾಗಿ 4ನೇ ತಾರೀಕು ಬರುವಷ್ಟರಾಗ ದನಗಳ ಸಂಖ್ಯೆ ಕಡಿಮೆ ಆಗಿತ್ತು. ಅದಕ್ಕೆ ಆ ಒಂದು ಫುಟೇಜ್ ನಮಗೆ ಸಿಗಲಿಲ್ಲ. ಅದ್ರ ಸಲುವಾಗಿನ ಮುಂದಿನ ಸಲ ಬರುವಾಗ ದನಗಳ ವ್ಯಾಪಾರಸ್ಥರು ಯಾರು ಬರ್ತಾರ ಅವ್ರಿಗೂ ಕೂಡ ಕಮಿಟಿಯವರು ಒಂದು ಡೇಟನ್ನು ಕೊಟ್ಟಿರ್ತಾರೆ. ಆ ಡೇಟಿಗೆ ತಕ್ಕಂಗೆ ಬಂದ್ರೆ ಜಾತ್ರೆ ಇನ್ನೂ ಕೂಡ ವಿಜೃಂಭಣೆಯಿಂದ ಆಗ್ತೈತಿ ಅಂತ ಹೇಳಿ ಒಂದು ನನ್ನ ಮನವಿ ರೀ. ಈಗ ನೀವು ನೋಡಕತ್ತಾರಲ್ಲ ರಥ, ಇದನ್ನು ನೋಡ್ರಿ. ಇನ್ನು ಕೆಲ ಹೊತ್ತಿನಲ್ಲಿ ರಥೋತ್ಸವ ಸಾಕ್ತೈತಿ. ಹಂಗೆ ಇತರ ಚಕ್ರಗಳು ಪೂರ್ತಿಯಾಗಿ ಕಲ್ಲಿನಿಂದ ಮಾಡಿದ್ದು ಅದಾವ್ರಿ. ಇನ್ನು ಮುಂದೆ ವಿಡಿಯೋದೊಳಗೆ ರಥೋತ್ಸವವನ್ನು ನೋಡ್ತೀರಿ. ಮೊದಲ ಗೊಂಬೆ ಕುಣಿತ, ನಂತರ ಪಲ್ಲಕ್ಕಿ ಉತ್ಸವ, ನಂತರ ರಥೋತ್ಸವ ಬರ್ತೈತೆ ರೀ. ಈಗ ರಥೋತ್ಸವ ಬರಾಕತ್ತೈತಿ ನೋಡ್ರಿ. ಈ ರಥ ಅಗಸಿ ಬಾಗಲ್ ತನ ಹೋಗಿ ಮತ್ತೆ ಹೊಳ್ಳಿ ಬರೋದು ಈ ವಿಡಿಯೋದೊಳಗೆ ಐತ್ರಿ. ಇನ್ನು ಮ್ಯಾಗ ತೇರ ಅಗಸಿ ಬಾಗಲ್ ತನ ಹೋತ್ರಿ. ಇನ್ನು ತೇರ ವಾಪಸ್ ಗುಡಿತನ ಮತ್ತು ಹೊಳೆ ಬರ್ತೈತ್ರಿ. ರಥ ಅಗಸಿ ಬಾಗಲದಿಂದ ಮತ್ತು ಗುಡಿಗೆ ಬರೋದ್ರೊಳಗನ ಸ್ವಲ್ಪ ಕತ್ಲು ಆತ್ರಿ.
ರಥೋತ್ಸವ ವಾದ್ಯ ಮೇಳದೊಂದಿಗೆ ಅತಿ ವಿಜೃಂಭಣೆಯಿಂದ ನೆರವೇರಿತ್ರಿ. ಇಲ್ಲಿಗೆ ರಥೋತ್ಸವ ಕಾರ್ಯಕ್ರಮ ಮುಗಿತ್ರಿ. ಇನ್ನು ಮ್ಯಾಗ ನಾಳಿಗೆ ಹಾಸ್ಯ ಮತ್ತು ಸಂಗೀತ ಸಂಜೆ ಕಾರ್ಯಕ್ರಮ ಐತ್ರಿ. ಈಗ ಮತ್ತೆ ಮರುದಿನ 5ನೇ ತಾರೀಕು ಮತ್ತು ಜಾತ್ರೆ ಒಳಗೆ ಬಂದಿದ್ರಿ. ಈಗ ಇವತ್ತು ಇಲ್ಲಿ ಹಾಸ್ಯ ಮತ್ತು ಸಂಗೀತ ಸಂಜೆ ಕಾರ್ಯಕ್ರಮ ಐತಿ. ಆ ಕಾರ್ಯಕ್ರಮ ನಡೆಯುತ್ತಿದ್ದ ಮೊದಲ ಇಲ್ಲಿ ಈಗ ವೇದಿಕೆ ಮೇಲೆ ದನಗಳ ಪಾಸ್ ಆಯ್ಕೆ ಮಾಡಿ ಅವುಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಇಷ್ಟು ಆಗೋ ಹೊತ್ತಿಗೆ ಈಗ ಇಲ್ಲಿ ಒಂದು ಆಕಳು ಕರುವಿಗೆ ಬಹುಮಾನವನ್ನು ನೀಡುತ್ತಿದ್ದರು. ಸ್ವತಃ ದೇವರ ರೂಪವ ಆಗಿದ್ದ ಆಕಳು ಕರು ಇತ್ರಿ ಇದು. ಎಲ್ಲ ಶ್ರೀಮಠದ ಕಮಿಟಿಯ ಸದಸ್ಯರು ಪರಮ ಪೂಜ್ಯರು ಆ ಒಂದು ಕರುವಿಗೆ ಬಹುಮಾನವನ್ನ ವಿತರಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯ ತಟ್ಟುವುದರ ಮೂಲಕ ನಾವು ಅದು ದೇವರ ಸ್ವರೂಪದಲ್ಲಿರ್ತಕ್ಕಂತಹ ಕಾರ್ಯಕ್ರಮ ಇನ್ನೂ ಲೇಟ್ ಆಗತ್ತೆ ತಿಳಿದ ಹೋಗಿ ಗುಡಿ ಒಳಗೆ ಕೂತೀವ್ರಿ. ಅಷ್ಟರೊಳಗೆ ಇಲ್ಲಿ ನಮಗೆ ಕಾಣಿದ್ದು ಜಿ ಕನ್ನಡ ಸರಿಗಮಪ ಖ್ಯಾತಿಯ ಸೀಸನ್ 21ರ ವಿನ್ನರ್ ಆದ ಶಿವಾನಿ ಶಿವಸ್ವಾಮಿ ಅವರು. ನಾವು ಕೂಡ ಅವ್ರ ಜೊತೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಫೋಟೋನು ತಕ್ಕೊಂಡಿವಿ. ಹಂಗೆ ಈಗ ಸ್ಟೇಜ್ ಮ್ಯಾಗ ವಿಜಯಪುರದ ಸಿದ್ದೇಶ್ವರ ಶಿವಯೋಗಿಗಳ ಒಂದು ಧ್ವನಿಯನ್ನು ಅನುಕರಣೆ ಮಾಡಕತ್ಯಾರು. ಒಂದು ಊರೊಳಗೊಬ್ಬ ಶ್ರೀಮಂತ ಇರ್ತಾರ, ಬರೀ ದುಡ್ಡು ಮಾಡೋದೊಂದ ಕೆಲಸ ಆಗಿರ್ತಾರ, ಪ್ರೀತಿ ವಿಶ್ವಾಸ ಗೊತ್ತ ಇರೋದಿಲ್ಲ. ದುಡ್ಡು ಐತಂದ್ರೆ ಕುತ್ಕೊಂತಿಂದ್ರೆ ನೆಮ್ಮದಿ ಆಗಿರ್ತಾರೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಂಗೆ ಫೇಸ್ಬುಕ್ ಪೇಜ್ ವರ್ಟಿಕಲ್ ಮೋಡ್ದಾಗ ವಿಡಿಯೋ ಮಾಡಿದ ಕ್ಷಮೆ ಇರಲಿ.